ಎಲ್ಲರಿಗೂ ನಮಸ್ಕಾರ. ನಾವು ಈ ಹಿಂದಿನ ತರಗತಿಯಲ್ಲಿ ಅಮಾಸ ಅನ್ನುವಂತಹ ಕಥೆಯ ಪ್ರವೇಶಿಕೆಯನ್ನು ಪಡ್ಕೊಂಡಿದ್ವಿ. ಅದರ ಒಂದು ಪುನರ್ಮನನ ಹೀಗಿದೆ. ಅಮಾಸ ಹಾಗೂ ಕುರಿಯ ಇಬ್ಬರು ಒಬ್ಬರಿಗೊಬ್ಬರು ಒತ್ತಾಸೆಯಾಗಿ ಮಾರಿಗುಡಿಯಲ್ಲಿ ವಾಸವಾಗಿದ್ದು ಮಠದ ಊಟದೊಂದಿಗೆ ಅವರ ಜೀವಿತದ ಉಪಕ್ರಮ ಸಾಗ್ತಾ ಇರುವಂಥದ್ದು. ಊರಿನಲ್ಲೊಂದು ಮಾರಿಗುಡಿ ಇದೆ. ಅದಕ್ಕೆ ವರ್ಷಕ್ಕೊಂದಾವರ್ತಿ ಮಾರಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಈಗ ಗ್ರಾಮದವರು. ಮಾರಿ ಹಬ್ಬದ ವಿಶೇಷತೆ ಅಂತಂದರೆ ಹುಲಿ ವೇಷ ಅಥವಾ ಹುಲಿಯಾಸ, ಅವರ ಆಡುಭಾಷೆಯಲ್ಲಿ ಹೇಳೋದಾದರೆ ಹುಲಿಯಾಸ ಆಡುತ್ತಲೇ ದೊಡ್ಡಗೌಡರ ಹಟ್ಟಿಯಲ್ಲಿ ಕುರಿಯ ಜೀತ ಕಂಟಿದ್ದ ಪರಿಯನ್ನು ನಾವು ಈ ಹಿಂದಿನ ತರಗತಿಯ ಕಥೆಯನ್ನು ವಾಚನ ಮಾಡುವಾಗ ಗಮನಿಸಿದ್ವಿ ಎನ್ನುವಂಥದ್ದು. ಈಗ ನಾವು ಇದುವರೆಗೂ ಗಮನಿಸಿರುವಂಥದ್ದು ಈ ಕಥೆಯ ಪ್ರಮುಖ ಪಾತ್ರಗಳಲ್ಲಿ ಅಮಾಸ ಮತ್ತು ಕುರಿಯ. ಇವರಿಬ್ಬರ ವಾಸ ಮಾರಿಗುಡಿಯಲ್ಲಿದೆ. ಮಾರಿಗುಡಿ ಜೊತೆಗೆ ಇವರ ಊಟಕ್ಕಾಗಿ ಮಠದ ಊಟವನ್ನು ಆಶ್ರಯಿಸಿರುವಂಥದ್ದು. ಇವರು ವಾಸವಾಗಿರುವಂಥ ಮಾರಿಗುಡಿಗೆ ಈಗ ಸುಣ್ಣ ಬಣ್ಣವನ್ನು ಬಳಿತಾ ಇದ್ದಾರೆ. ಯಾಕಂದರೆ ಆ ಊರಿಗೆ ಮಾರಿ ಹಬ್ಬದ ಸಂಭ್ರಮ. ಮಾರಿ ಹಬ್ಬ ಅಂತಂದರೆ ಹುಲಿಯಾಸ ಅಂತಂದರೆ ಕುರಿಯ ಅಂದರೆ ಹುಲಿಯಾಸ ಅನ್ನುವಂಥ ರೀತಿಯಲ್ಲಿ ಹುಲಿ ವೇಷವನ್ನು ತೊಟ್ಟು ನರ್ತನ ಮಾಡ್ತಾ ಇದ್ದಂಥ ಕುರಿಯನ ನೃತ್ಯವನ್ನು ಮೆಚ್ಚಿದಂಥ ದೊಡ್ಡಗೌಡರು ಅವರ ಹಟ್ಟಿಯಲ್ಲಿ ಕುರಿ ಕಾಯುವಂತಹ ಜೀತಕ್ಕೆ ಕುರಿಯನನ್ನು ಹಾಕ್ಕೊಂಡಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮುಂದುವರೆದಂತೆ ಈ ಕತೆ ಮುಂದುವರೆದಂತೆ ಮಾರಿಗುಡಿ ಈಗ ಮಾರಿ ಹಬ್ಬಕ್ಕಾಗಿ ಸಿದ್ಧತೆ ಆಗ್ತಾ ಇದೆ. ಹೊಸ ಕಳೆಯೊಂದಿಗೆ ಸಿದ್ಧಗೊಂಡು ಈಗ ಮಾರಿಗುಡಿ ರಂಗೇರ್ತಾ ಇದೆ ಅಂತ ಸುಣ್ಣ ಬಣ್ಣ ನಡೀತಾ ಇತ್ತಲ್ಲ, ನೋಡುವ ಮುಂದೆ. ಅತ್ತೆಗೆ ಆಡಿಕೊಳ್ಳುವುದಕ್ಕೆ ಅಂತ ಎತ್ತೆತ್ತೆಗೋ ಹೋಗಿದ್ದ ಅಮಾಸನು ಮಧ್ಯಾಹ್ನ ಮಾಡಿಕೊಂಡೇ ಮಾರಿಗುಡಿಗೆ ಬಂದು ನೋಡಿದರೆ ಕಣ್ಣಿಗೆ ಹಿಡಿಸಲಾರದಷ್ಟು ಅಲ್ಲಿ ಏನೇನೋ ತುಂಬಿಕೊಂಡಿತ್ತು. ಹಸಿ ಸುಣ್ಣ, ಕೆಮ್ಮಣ್ಣು, ನೆಲ ತಾರಿಸಿದ ಹಸಿ ತೊಪ್ಪೆ ವಾಸನೆಗಳೆಲ್ಲ ಒಂದರ ಮೇಲೊಂದು ಬಿದ್ದು ಮೂಗಿಗೆ ಮುತ್ತುತ್ತಾ ಮಾರಿಗುಡಿ ಗಮಲೇ ಒಂದಾಗಿತ್ತು. ಕುರಿಯ ಈ ಮೂಲೆಯಿಂದ ಆ ಮೂಲೆಗೆ ಸ್ಥಳಾಂತರಿಸಿ ಮೊದಲಂತೆ ಕೂತಿದ್ದನು. ಹಜಾರದಲ್ಲಿ ನಡುವೆ ರೌಂಡಾಗಿ ಒಂದಿಷ್ಟು ಜನ ಗುಂಪುಗೂಡಿ ನಿಗ್ರಿ ಏನೋ ನೋಡ್ತಾ ಇದ್ರು. ಗುಂಪಿನ ಒಳಗೆ ಒಬ್ಬ ಏನೋ ಮಾಡ್ತಾ ಇದ್ದನು. ತವಕ್ಕಂತೆ ಅಲ್ಲಿಗೆ ಅಮಾಸ ಹಾರಿ ಇಣುಕಿದನು. ಕಂಡದ್ದು ಬಣ್ಣ ಬಣ್ಣದ ಭೃಂಗದ ಕಾಗದದಲ್ಲಿ ಗಂಡಭೇರುಂಡ, ಕಿರೀಟ ಮುಂತಾದ ಔಚವಿ ಕೊರೆಯುತ್ತಿದ್ದಂತೆಲ್ಲ ಸುತ್ತಗೆ ನೆರೆಕೊಂಡವರು ಹಾಗಿರಬೇಕು, ಹೀಗಿರಬೇಕು, ಹಾಗೆ, ಹೀಗೆ, ಭೇಷ್ ಅಂತೆಲ್ಲ ತಲಾ ಒಂದು ಮಾತಾಡ್ತಾ ಇದ್ರು. ನೋಡಿ ಅವೆಲ್ಲ ಕಣ್ಣಿಗಿಳಿದ ಮೇಲೆ ಅಮಾಸ ಅಲ್ಲಿಂದ ನೆಗೆದು ಕುರಿಯನ ಪಕ್ಕಕ್ಕೆ ಬಂದು ನಿಂತನು. ಎದುರ ಅಂಗಳದಲ್ಲಿ ಗೋಡೆಗೆ ಸೇರಿದ ಹಾಗೆ ದೊಡ್ಡದ ಕೆಂಪು ಬಿಳಿ ಬಣ್ಣದ ದೇವರ ಛತ್ರಿ ಚಾಮರಗಳನ್ನು ಹೊರತೆಗೆದು ಬಿಸಿಲಿಗೆ ಒಣ ಹಾಕಿ ಸಾಲಾಗಿ ನಿಲ್ಲಿಸಿದರು. ಅವಕ್ಕೆ ಹತ್ತಿರದ ಮೂಲೆಯಲ್ಲಿ ಬಾನ ಎಟುಕಿಸಲು ತೆಂಗಿನ ಮರ ನಿಗೃತ್ತ ವಾಲಾಡ್ತಾ ಇತ್ತು. ಆಕಾಶವನ್ನೇ ಮುಟ್ತಾ ಇದ್ದೀನೇನೋ ಅನ್ನೋ ರೀತಿಯಲ್ಲಿ ತೆಂಗಿನ ಮರ ನಿಗರ್ತಾ ಇದೆಯಂತೆ ಹತ್ತಿರದಲ್ಲಿ. ಅದರ ಮೇಲಕ್ಕೆ ಕಣ್ಣು ಹತ್ತಿಸಿ ಅಮಾಸ ಕಣ್ಣು ಹೋದಷ್ಟೂ ದೂರ ಏರಿಸಿದನು. 6-7 ಬಲವಾದ ಗೊನೆಗಳ ಕಾಯಿ ಭಾರಕ್ಕೆ ಮರ ಜಗ್ತಾ ಇತ್ತು. ಬುಡಕ್ಕೆ ಕಣ್ಣಿಳಿಸಿದ್ರೆ ಅಲ್ಲಿ ಅದಕ್ಕೆ ಸುಣ್ಣ, ಕೆಮ್ಮಣ್ಣು ಬಣ್ಣವ ಮರದ ಬುಡದ ತುಂಬ ಯಾರೋ ಬೆಳೆದಿದ್ರು. ಇದನ್ನು ಕಂಡ ಅಮಾಸ ಕುರಿಯನ ಪಕ್ಕಕ್ಕೆ ಮತ್ತೂ ತೆಗೆದು ಅಯ್ಯೋ ಅನ್ನಲು ಏನ ಎಂಬಂತೆ ಅವ ನೋಡಲು, ನೋಡಯ್ಯ ನಿಂತಿಗನ್ ಮರಕ ಯಾರ ಕಣ ಸುಣ್ಣ ಬಣ್ಣ ಬೆಳೆದವ್ರೆ ಅಂತು. ಕುರಿಯ ನೋಡಲು ಅಷ್ಟು ದೂರ ಕಾಣಿಸಿ ಆಮೇಲೆ ಕಣ್ಣು ಮಂಜಾಗಿ ಬಿಡುತ್ತಾ ಏನೂ ಕಾಣಲಿಲ್ಲ. ಅವನಿಗೆ ಕಣ್ತು ಮಾಟ್ನ ಮಾಡಿ ಯಾರೋ ಸುಡುಗಾಡಲ್ಲಿ ತೆಂಗಿನಕಾಯಿ ಹೂತಿದ್ದು, ಅದು ಸಸಿಯಾಗಿ ಕಂದಿ ಭೂಮಿ ಸೀಳಿ ಬಂದದ್ದು, ಕಿತ್ತು ತಂದು ತನ್ನದೂ ಅಂತರೂ ಇರಲಿ ಅಂತ ಮಾರಿಗುಡಿ ಮೂಲೆಯಲ್ಲಿ ಉಳಿಸ್ತಾ, ಗರಿ ಕಳಚಿದಲ್ಲಿ ಗುರುತ ಮೈಯಲ್ಲಿ ಉಳಿಸ್ತಾ ಬೆಳೀತಾ ಮೇಲಕ್ಕೆ ಅಂತ ಇನ್ನೂ ಮೇಲಕ್ಕೆ ಬೆಳೆದು ನಿಂತಿತ್ತು. ಅಂದರೆ ಈ ಮಾರಿಗುಡಿಯ ಮುಂಭಾಗದಲ್ಲಿರುವಂತಹ ಈ ತೆಂಗಿನ ಮರ ಏನಿದೆ, ಈ ತೆಂಗಿನ ಮರವನ್ನು ತಂದು ಅಲ್ಲಿ ನೆಟ್ಟವರು, ಆ ಸಸಿಯನ್ನು ತಂದು ನೆಟ್ಟವರು ಕುರಿಯ. ಆ ಸಸಿಯನ್ನು ಎಲ್ಲಿಂದ ತಂದು ನೆಟ್ಟಿದ್ದು ಅಂತಂದರೆ ಸ್ಮಶಾನದಿಂದ. ಸುಡುಗಾಡಲ್ಲಿ ಯಾರೋ ಮಾಟ ಮಂತ್ರ ಮಾಡಲಿಕ್ಕೆ ಅಂತ ತೆಂಗಿನಕಾಯನ್ನು ಹೂತಿದ್ದನ್ನು ನೋಡಿ ಅದು ಅಲ್ಲೇ ಸಸಿ ಒಡೆದು ಕೆಂದು ಸಸಿ ಆಗಿತ್ತು. ಆ ಸಸಿಯನ್ನು ತಂದು ಅಂತನಾರು ಇರಲಿ ಅಂತ ಹೇಳಿ ಮಾರಿಗುಡಿ ಮುಂದೆ ಅದನ್ನು ಪೋಷಿಸ್ತಾ ಈಗ ಇಷ್ಟು ಎತ್ತರಕ್ಕೆ ಅದು ಬೆಳೆದು ನಿಂತಿರುವಂಥದ್ದು. ಅಂದರೆ ಅಮಾಸನ ರೀತಿಯಲ್ಲಿ ಆ ತೆಂಗಿನ ಮರವೂ ಕೂಡ, ತೆಂಗಿನ ಸಸಿಯೂ ಕೂಡ ವಾರಸುದಾರರಿಲ್ಲ. ಅದಕ್ಕೆ ಅಮಾಸನಿಗೂ ಆ ತೆಂಗಿನ ಒಂದು ಮರಕ್ಕೂ ಎರಡಕ್ಕೂ ವಾರಸುದಾರ ಈಗ ಕುರಿಯನೇ, ಹೌದಾ?
ನೋಡಿ ಮುಂದುವರೆದಂತೆ. ಹಬ್ಬದಂದು ನೆಲಕ್ಕೆ ಹೊತ್ತು ಇಳಿಯುತ್ತಿದ್ದಂತೆಲ್ಲ ಪರಸ್ಥಳದಿಂದ ನೆಂಟರಿಷ್ಟರು ಊರಿಗೆ ಒಬ್ಬೊಬ್ಬರಾಗಿ ಇಳಿಯುವುದು ಏರತೊಡಗಿತು. ಬಂದವರು ರೂಢಿಯಂತೆ ಮಾರಿಗುಡಿಗೆ ಮುಖ ಹಾಕಿಯೇ ಆಮೇಲಿನದು ಮಾಡ್ತಾಯಿದ್ರು. ಕೆಲವರು ಅಲ್ಲಿ ಕುಂತು ಎಲ್ಲ ಮರೆತು ಲಾವಡೆಯಲ್ಲಿ ಲೀನವಾಗಿದ್ದರು, ಅಂದರೆ ಹರಟೆ ಹೊಡೆಯೋದ್ರಲ್ಲಿ ಲೀನ ಆಗಿದ್ರು. ಅವರವ್ರ ಊರಲ್ಲಿ ಆದ ಹಿಂದಿಲ ಜಗಳನೆಲ್ಲ ಕೆದಕಿ ಹೆಂಗಾಯಿತು, ಏನು ಕಥೆ ಎಂಬುದೇ ಅವ್ರ ಬಾಯಿಗೆ ಮುಖ್ಯ ವಸ್ತುವಾಗಿತ್ತು. ಅಂಥ ಸಂದರ್ಭದಲ್ಲಿ ಹೊರಗೆ ಜೋಳದ ಕಂತೆ ಕತ್ತಿಸಿ ಬಸಣ್ಣನು ತಮಟೆ ಕಾಯಿಸ್ತಾ ಅದರ ದನಿಯನ್ನು ಬಿಗಿ ಮಾಡ್ತಾ ಇದ್ದ. ಅವನ ಸುತ್ತ ವಾನರ ಸೇನೆಯಂತೆ ಐಕ್ಳು ಮಕ್ಕಳು ಸುತ್ತಿದ್ವು. ಅದರೊಳಗೆ ಅಮಾಸನೂ ಒಬ್ಬನಾಗಿದ್ದನು. ಬಸಣ್ಣ ತಮ್ಮಟೆಯನ್ನು ಎದೆಗೆ ಛಡ್ ಛಡ್ ನಕ್ಕನ ಬಾರಿಸಲು ಕಂಚಿಗೆ ಬಡದಂತೆ ತಮ್ಮಟೆ ದನಿಯು ಊರ 4 ಮೂಲೆ ಮುಟ್ಟತೊಡಗಿತು. ನೋಡಿ, ಮಕ್ಕಳಿಗೆ ಇದೆಲ್ಲ ಬಹಳ ಆಕರ್ಷಣೆಯನ್ನು ಕೊಡುವಂತಹ ವಸ್ತುಗಳು, ಆ ದನಿಯೆಲ್ಲ. ಸುತ್ತ ಇದ್ದ ಐಕ್ಳು ಸುಮ್ಮನಿರದೆ ಆ ತಮ್ಮಟೆಯ ದನಿಗೆ ಕುಣಿಯತೊಡಗಿದ್ವು. ಬಸಣ್ಣನಿಗೂ ಹುಮ್ಮಸ್ಸು ಬಂದು ಢಂಗು ಢಂಗು ಢಂಗ್ ಚಿಕ್ಕಿ ಅಂತ ಹೊಡಿತಾ ಅವನು ಕುಣಿದನು. ಅದಕ್ಕೆ ಕುಣಿಯೋಕೆ ಐಕ್ಳಿಗೂ ಹೆಜ್ಜೆ ಸಿಕ್ಕಿ ಐಕ್ಳು ಕುಣಿತಾ ಬಸಣ್ಣನು ಕುಣಿತಾ ಹೋಗೋರು ಬರೋರು ಸೇರಿ ಒಬ್ಬರ ಮೇಲೊಬ್ಬರು ಬಿದ್ದು ನಿಂತರು. ಅಮಾಸನಿಗೆ ಯಾರು ಹೇಳಿಕೊಟ್ಟಿದ್ರೋ ಏನು ಕಥೆಯೋ, ಎಲ್ಲರಿಗಿಂತಲೂ ವೈನಾಗಿ ಹೆಜ್ಜೆ ಹಾಕ್ತಾ ಇದ್ದನು. ಎಲ್ಲರೂ ಬೆರಗಿನಿಂದ ಎಲ್ಲ ಇವನ ಅಂದುಕೊಂಡು ಅಮಾಸನನ್ನೇ ನೋಡುವುದು ಮಾಡ್ತಾಯಿದ್ರು. ಅಷ್ಟಕ್ಕೆ ಅಲ್ಲಿಗೆ ಹೆಂಗಸು ಅನ್ನದೇ ಬಂದು ನೋಡುವುದಕ್ಕೆ ಬಂದುಬಿಟ್ಟಿತು. ಅಂದರೆ ಹೆಂಗಸರು ಗಂಡಸರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಬಂದು ಅಲ್ಲಿ ನೆರೆದಿದ್ರು ಅನ್ನೋ ಅರ್ಥಕ್ಕೆ ಹೇಳ್ತಿದ್ದಾರೆ. ಬಂಗಾರಿಗಂತೂ ಅಮಾಸನಿಂದ ಕಣ್ಣು ಕೀಳುವುದಕ್ಕಾಗಲೇ ಇಲ್ಲ. ಇದೊಂದು ಹೊಸ ಪಾತ್ರ, ಬಂಗಾರಿ ಅನ್ನುವಂಥ ಹೆಣ್ಣುಮಗಳ ಪಾತ್ರ. ಅಮಾಸನನ್ನು ನೋಡುತ್ತಾ ಮತ್ತೆ ಅವಳೊಳಗೆ ಕಂಕುಳಿಗೆ ಒಂದು ಕಂದ ಅಂತ ಬೇಕು ಎಂಬಂಥ ಅತ್ಯುಗ್ರ ಆಸೆ ಉಂಟಾಯಿತು. ಅವಳಿಗೆ ಮದುವೆಯಾಗಿ 6-7 ವರ್ಷ ಆಗಿದ್ದು ಏನೂ ಫಲ ಕಂಡಿರಲಿಲ್ಲ. ಅವರಿವರು ಆಡು ಮಾತಿಗೆ ಅವಳ ಘಟ ರೋಸಿ ಆ ಕಿಚ್ಚಿಗೆ 4-6 ಜನರ ಕೈಲಿ ಮಾಡಿಸಿಕೊಂಡು ನೋಡಿದ್ಲು. ಆದರೂ ಫಲ ಕಾಣಲಿಲ್ಲ. ಬಾಬಾ ಗೀಬಾ ಅಂತ ಹೋಗಲು ಅವರು ಬಡವರು. ಅವಳ ವಾರಿಗೆಯವರು 30ರ ಸುತ್ತಿಗೆ ಮುಪ್ಪು ಹಿಡಿಸ್ಕೊಂಡಿದ್ರು. ಅವಳೋ ಇನ್ನೊಂದು ಮದುವೆ ಮಾಡಿ ಕಳಿಸುವಂತೆ ಇದ್ಲು. ಅವಳ ಕಂಡವರಿಗೆ ಅರಗಳಿಗೆಯಾದರೂ ಆಸೆಯಾಗುವಂತಹ ಭಿನ್ನಾಣ ಅವಳಿಗಿತ್ತು. ಅದಿರಲಿ, ಆದರೂ ಫಲ ಕಾಣಲಿಲ್ಲ. ಆದರೆ ಅವಳ ರೀತಿಯೂ ಹೆಚ್ಚು ದಿನ ಮುಂದುವರೆದುಕೊಂಡು ಹೋಗಲಿಲ್ಲ. ರಾತ್ರಿ ಆಯಿತು ಅಂದರೆ ಹಟ್ಟಿಗೆ ಒಂದೊಂದಾಗಿ ಕಲ್ಲು ಬೀಳಲು ತೊಡಗಿದ್ವು. ಅವಳ ಗಂಡ ಬಂಗಾರಿ ಬೆನ್ನಿಗೆ ಬಾಸುಂಡೆ ಬೆರೆಸಿ ತಲೆ ಚೆಚ್ಚಿಕೊಂಡು ಹೊರಕ್ಕೆ ಮುಖ ಹಾಕದೆ ಕುಂತನು. ಆಮೇಲೆ ಕಲ್ಲು ಬೀಳುವುದು ನಿಂತು ಈಗ ಮರೆತು ಹೋಗುವಷ್ಟು ದಿನ ಆಗಿತ್ತು. ಅವಳ ಕಣ್ಣುಗಳ ಒಳಗೆ ಅಮಾಸ ಥರಾವರಿ ಕುಣಿಯುತ್ತಿತ್ತು. ಅಂದರೆ ಇಲ್ಲೊಂದು ಹೊಸ ಪಾತ್ರವನ್ನು ತಂದಿದ್ದಾರೆ, ಅದುವೇ ಬಂಗಾರಿಯ ಪಾತ್ರ. ಇದೊಂದು ವಿಶೇಷ ಪಾತ್ರ. ಈ ಹೆಣ್ಣು ಮಗಳು ಮದುವೆ ಆಗಿರುವಂತಹ ವಿವಾಹಿತ ಹೆಣ್ಣು ಮಗಳು. ಈಕೆಗೆ ಮಕ್ಕಳಿಲ್ಲ. ಕಂದನನ್ನು ಪಡೆಯಬೇಕೆಂಬ ಒಂದು ಅತ್ಯುಗ್ರ ಹಂಬಲ ಆಸೆ ಅವಳಿಗಿದೆ. ಈ ಒಂದು ಆಸೆಯನ್ನು ಈಡೇರಿಸಲಿಕ್ಕೆ ಬಂಗಾರಿಯ ಗಂಡ ಅಶಕ್ತನಾಗಿರುವಾಗ ಈಕೆ ಆ ಒಂದು ಪ್ರಯತ್ನದಲ್ಲಿ ಹಲವು ಗಂಡಸರ ಸಂಘವನ್ನು ಕೂಡ ಮಾಡಿರುವಂಥ ಉದಾಹರಣೆಯನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಗ್ರಾಮಗಳಲ್ಲಿ ಇದು ಸ್ವಲ್ಪ ನಾವು ಗಮನಿಸಬೇಕಾಗಿರುವಂತಹ ಒಂದು ವಿಚಾರ. ಇದನ್ನೇ ಸಾಮಾಜಿಕ ವೈವಿಧ್ಯತೆ ಅಂತಲೂ ಏನು ಹೇಳ್ಬೋದಲ್ಲ, ಅದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ವಿಷಯ ಗೊತ್ತಾದಂತಹ ಯಾವುದೇ ಗಂಡ ಸಹಿಸ್ಕೊಳ್ಳೋದಿಲ್ಲ. ಈತನೂ ಕೂಡ ಬಂಗಾರಿ ಬೆನ್ನಿಗೆ ಬಾಸುಂಡೆ ಬರೋ ಮಟ್ಟಿಗೆ ಹೊಡೆದಿದ್ದಾನೆ. ಮತ್ತು ಊರಿನ ಈ ಗಂಡಸರು ಏನಿದ್ದಾರೆ ಇವರ ಮನೆಗೆ ಕಲ್ಲುಗಳನ್ನು ಎಸೆಯುವಂಥದ್ದು, ಬಂಗಾರಿ ಹೊರಗೆ ಬರಲಿ ಅನ್ನೋ ಒಂದು ವಿಷಯಕ್ಕೆ. ಇದೆಲ್ಲ ಬಂಗಾರಿ ಗಂಡನಿಗೆ ಅಸಹ್ಯವಾಗಿ, ಅಸಭ್ಯವಾಗಿ, ಅಸಹನೀಯವಾಗಿ ಕಾಣಿಸುವಾಗ ಒಂದೊಂದು ಒಳ್ಳೆ ದಿನ ಕಲ್ಲುಗಳೆಲ್ಲ ಬೀಳೋದು ನಿಂತಾಗ ಅಷ್ಟೊತ್ತಿಗೆ ಇವನಿಗೂ ರೋಸಿ ಹೋಗಿತ್ತು, ಬಂಗಾರಿಗೂ ರೋಸಿ ಹೋಗಿತ್ತು. ಆದರೂ ಒಳಗೆ ಒಂದು ಮನದ ಆಸೆ, ಒಂದು ಕಂದ ಇರಬೇಕಾಗಿತ್ತು ಅಂತ. ಆದರೂ ಈಗ ಅಮಾಸನನ್ನು ನೋಡಿದ ಮೇಲೆ ಅಮಾಸನಂತ ಒಂದು ಕಂದ ಇರಬಾರ್ದಾಗಿತ್ತಾ ಅನ್ನುವಂಥ ಒಂದು ಆಸೆ ಅವಳಲ್ಲಿ ಚಿಗುರೊಡಿಲಿಕ್ಕೆ ಪ್ರಾರಂಭ ಆಗಿದೆ. ಮೇಲಿನಂತೆ ಆಗುತ್ತಿದ್ದಂಥ ಸಂದರ್ಭದಲ್ಲೇ ಇಬ್ಬರು ಯಜಮಾನರು ಕೊಬ್ಬಿದ 2 ಆಡು ಮರಿಗಳನ್ನು ಅಲ್ಲಿಗೆ ಸೆಳೆತಂದರು. ಆಗ ಅಲ್ಲಿಂದ ಗುಂಪು 2 ಆಗಿ ಸೀಳಿತು. ಐಕ್ಳು ಮಕ್ಕಳು ಅತ್ತಗೂ ಇತ್ತಗೂ ಚೆಲ್ಕೊಂಡು ಆಡುಗಳು ತಮ್ಮಟೆ ಬಿರುಸಿಗೆ ದಿಕ್ಕಾಪಾಲು ಎಳೆಯತೊಡಗಿದವು. ಆ ಬಲಕ್ಕೆ ಹಿಡಿದವರು ಅಲ್ಲಾಡಲು ಮತ್ತೂ ಒಬ್ಬರು ಸೇರಿ ಅವು ಹಿಡ್ಕೊಂಡು ಮಿಸ್ಕಾಡದಂತೆ ಮಾಡಿ ಮಾರಿಗುಡಿ ಮುಂದೆ ತಂದು ನೇರಕ್ಕೆ ನಿಲ್ಲಿಸಿದರು. ಹೊರಗೆ ಹುಮ್ಮಸ್ಸಿನಿಂದ ತಮಟೆ ಬಡಿತಾ ಇತ್ತು. ಆಡುಗಳು ಅಲಗದೆ ಮಿಸುಕದೆ ಕಣ್ಣುಗಳನ್ನು ಮಾತ್ರವೇ ಸುತ್ತುಗೂ ತಿರುಗಿಸ್ತಾ ಇದ್ವು.
ಏನಕ್ಕೆ ಈ ಆಡುಗಳ ಮರಿಗಳನ್ನು ತಂದಿರುವಂಥದ್ದು? ಊರ ಗ್ರಾಮದೇವಿಗೆ ಬಲಿಯನ್ನು ಕೊಡುವಂಥದ್ದು. ಅಂದರೆ ಇಲ್ಲಿ ಊರ ಗ್ರಾಮದೇವಿ ಮಾರಿ ಆ ಮಾರಮ್ಮನಿಗೆ ಔತಣವಾಗಿ ಪ್ರಾಣಿ ಬಲಿಯನ್ನು ಕೊಡಲಿಕ್ಕೆ ಇಲ್ಲಿ ಆಡು ಮರಿಗಳನ್ನು ತಂದಿರುವಂಥದ್ದು. ನೋಡಿ, ಈ ಆಡುಗಳು ಅಲಗದೆ ಮಿಸುಕದ ಕಣ್ಣುಗಳನ್ನು ಮಾತ್ರವೇ ಸುತ್ತಗೂ ತಿರುಗಿಸ್ತಾ ಇದ್ದಾವೆ ತಮಟೆಯ ದನಿಗೆ. ಎದರ ಗುಡಿ ಬಾಗಿಲು ತೆರೆದಿದ್ದು ಬೆಳ್ಳಿ ದೇವರು ಹೊಳಿತಾ ಇತ್ತು. ಗುಡಿ ಒಳಗಿಂದ ಪೊದೆಯಾಗಿ ಊದುಬತ್ತಿ ಹೊಗೆ ಹೊರಕ್ಕೆ ತೇಲಿಕೊಂಡು ಬರ್ತಾ ಇತ್ತು. ಒಳಗಿದ್ದ ಸೊಂಟದಿಂದ ಕೆಳಕ್ಕೆ, ಮಂಡಿಯಿಂದ ಮೇಲಕ್ಕೆ ಬಟ್ಟೆ ಸುತ್ತಿದ್ದ ಒಬ್ಬನು ತೀರ್ಥ ಮಾರು ತಂದು ಆಡುಗಳ ಮುಂದೆ ನೆಟ್ಟಗೆ ನಿಂತು ಕ್ಷಣ ಕಣ್ಣು ಮುಚ್ಚಿ ತುಟಿ ಅಲಗಿಸ್ತಾ ವಟವಟ ಆರಂಭಿಸ್ದ. ಅವನ ಮೈ ಕಪ್ಪಗಿದ್ದು ಮೈಗೆಲ್ಲ ನೆರನರವೇ ಹಬ್ಬಿತ್ತು. ವಟಗುಟ್ಟುವುದಕ್ಕೆ ತಕ್ಕಂತೆ ಅವು ಹಿಗ್ಗುತ್ತಾ ಕುಗ್ಗುತ್ತಾ ಇದ್ವು. ಮೈನ ನರಗಳೆಲ್ಲ ಹಿಗ್ಗುತ್ತಾ ಕುಗ್ತಾ ಇದ್ದಾವೆ. ಆಮೇಲೆ ಅವ ಹೂವು 2 ಮಾಡಿ ಆಡುಗಳ ಕೊರಳಿಗೆ ಬಿಗಿದನು. ಅದಾದ ಮೇಲೆ ಬಿಡಿ ಹೂವು ಆಡುಗಳೆರಡ ನೆತ್ತಿಯ ಮೇಲೆ ಇಟ್ಟು ತೀರ್ಥವನ್ನು ಮೈ ಮೇಲೆಲ್ಲ ಎರಚಿ ಕೈ ಮುಗಿದು, ಏನಾರ ತಪ್ಪಿದ್ರೆ ಒಟ್ಟಿಗೆ ಹಾಕಳವ, ಒಪ್ಪಿಗೆ ಕೊಡು ಅಂತ ಅಂದನು. ಇದೆಲ್ಲ ಗ್ರಾಮದಲ್ಲೂ ನೋಡಿರ್ತೀವಿ. ಮಾರಿ ಹಬ್ಬದಲ್ಲಾಗಲಿ ಅಥವಾ ವಿಶೇಷವಾದ ಧಾರ್ಮಿಕ ಸಂದರ್ಭಗಳಲ್ಲಿ ಪ್ರಾಣಿ ಬಲಿಯನ್ನು ಕೊಡುವಾಗ ಈ ಒಂದು ಸಂಪ್ರದಾಯ ಆಚರಣೆನ ನಾವು ನೋಡ್ತಾ ಇದ್ದೀವಿ. ಏನಾರ ತಪ್ಪಿದ್ರೆ ಒಟ್ಟಿಗೆ ಹಾಕಳವ, ಒಪ್ಪಿಗೆ ಕೊಡು ಅಂತ ಕೇಳ್ದ ಆತ. ಅವನ ಚೂಪು ದನಿ ಮಾರಿಗಡಿ ತುಂಬ ಹಬ್ಬಿತ್ತು. ದೂರದಲ್ಲಿ ಗಲಭೆ ಬಿಟ್ಟರೆ ಮಾರಿಗುಡಿ ಒಳಗೆ ಎಲ್ಲರೂ ಉಸಿರು ಕಟ್ಟಿ ನಿಂತಿದ್ರು. ಅವರು ಹಾಗೆ ನಿಂತಿರುವುದು ಆಡುಗಳು ಕಣ್ಣುಗಳನ್ನು ಮಾತ್ರವೇ ಸುತ್ತುಗೂ ತಿರುಗಿಸುತ್ತಾ ನೋಡುವುದು ಸ್ವಲ್ಪ ಹೊತ್ತು ನಡೆಯಿತು. ಆಮೇಲೆ ಆಡುಗಳು ಒಂದೇ ಸಮಕ್ಕೆ ತಲಾಮೈ ಒದರಿದ್ವು. ಅದಾದ ಮೇಲೆ ಆಡು ಹಿಡಿದಿದ್ದವರು ಅವನ್ನು ತಾರಾಮಾರ ಎಳ್ಕೊಂಡು ಹೊರಕ್ಕೆ ನಡೆದರು. ತಮ್ಮಟೆ ದನಿ ಅಲ್ಲಿಂದ ಏಳುತ್ತಿದ್ದ ಗಲುಗು ಗದ್ದಲವನ್ನು ನುಂಗಲು ಆರಂಭಿಸಿತು. ಹಾಗೆ ನಡೆದವರ ಜೊತೆಗೆ ಒಂದಿಷ್ಟು ಐಕ್ಳು ಅಮಾಸನು ಸೇರಿ ಹಿಂಬಾಲಿಸಿದ್ವು. ದೊಡ್ಡವರು ಗದರಿಸಿದ್ರು. ಅವ್ರ ಅತ್ತ ತಿರುಗಿದಾಗ ಇತ್ತ ನಡೆದವು, ಇತ್ತ ತಿರುಗಿದಾಗ ಅತ್ತ ನಡೀತಾ ಇದ್ವು ಐಕ್ಳು. ಹಾಗೆ ನಡೆದು ಒಟ್ಟಲ್ಲಿ ಒಂದು ಹಿತ್ತಲಿಗೆ ತಲುಪ್ತು. ಅಲ್ಲಿದ್ದ ಕೊಂಟಿನ ಪಕ್ಕವೇ ಬಲವಾಗಿ ಒಬ್ಬನು ಚೂರಿ ಹಿಡಿದು ಲೀಲಾಜಾಲವಾಗಿ ನಿಂತಿದ್ದನು. ಎಲ್ಲರ ಗಮನವು ಒಕ್ಕಡೆ ಬಿದ್ದು ದೂರವೇ ಇದ್ದ ಐಕ್ಳು ಮಕ್ಕಳು ಹತ್ತಿರಕ್ಕೆ ಬಂದು ಮುತ್ತಿದ್ದು ಅಲ್ಲಿದ್ದವರಿಗೆ ಮರೆತು ಹೋಯಿತು. ಇಬ್ಬರು ಆಡಿಗೆ ಹಿಂಗಾಲು ಮುಂಗಾಲು ಮಾಡಿ ಬಿಮ್ಮಗೆ ಹಿಡಿದು ಅದರ ಕತ್ತನ್ನು ಕೊಂಟಿಗೆ ತರುತ್ತಲೇ ಕಾಯುತ್ತಿದ್ದ ಚೂರಿಯವ ಚಕ್ಕನೆ ಕತ್ತಿಗೆ ಚೂರಿಯಿಂದ ಒಂದೇಟು ಹಾಕಿ ಚುರುಚುರು ಅನ್ನಿಸ್ಬಿಟ್ಟಾಗ ದೇಹ ತಲೆ ಎರಡಾದವು. ಕತ್ತರಿಸಿ ಒಕ್ಕಡೆ ಬಿದ್ದ ಆ ತಲೆಯ ಬಾಯಿಗೆ ಒಬ್ಬ ನೀರು ಹಾಕ್ದ. 1-2 ಸಲ ಬಾಯಿ ಪಕ್ಕ ಪಕ್ಕ ಅಂದು ಮುಚ್ಚಿತು. ಆ ಕಡೆ ಅದರ ದೇಹ ಎಷ್ಟೆಷ್ಟೋ ಒದ್ದಾಡ್ತಾ ಇದ್ವು. ತಲೆ ಮಾತ್ರ ಕಣ್ಣುಗಳ ಮೇಲಕ್ಕೆ ಅಗಲಿಸಿ ಆಗಲೇ ಸ್ತಬ್ಧವಾಗಿ ಬಿಟ್ಟಿತ್ತು. ಒದ್ದಾಡುವ ದೇಹದಿಂದ ರಕ್ತ ಚಲನೆ ಚಿಮ್ಮುತ್ತಾ ನೆಲಕ್ಕೆ ದೊದನೆ ಸುತ್ತಲೂ ಕೆಂಪುಗ ಆವರಿಸ್ತು. ಯಾರೋ ಒಂದು ಹೈದ ತವಕ್ನೆ ಓಡಿ ಆಡುಗಳ ಕತ್ತಿಗೆ ಸುತ್ತಿದ್ದ ರಕ್ತ ಸೋರ್ತಾ ಇದ್ದಂತಹ ಹೂವ ಸರವ ತಂದುಬಿಟ್ಟನು. ಅವ ಸುಮ್ಮನಿರದೆ ಅದು ಅಮಾಸನ ಕತ್ತಿಗೆ ಸುತ್ತಿಬಿಟ್ಟು ಕುಣಿ ಅಂತಂದನು. ಅಮಾಸನಿಗೆ ಕತ್ತಿನ ಸುತ್ತೆಲ್ಲ ತಣ್ಣಗುಟ್ಟಿ ಅವನ ಕತ್ತಿನಿಂದಲೂ ರಕ್ತ ತೊಟ್ಟಿಕ್ತಾ ಅಮಾಸ ಬೆದರಿ ಬೆಚ್ಚಿ ಅಲ್ಲಿಂದ ಕಂಬಿಕಿತ್ತನು. ಅವನಂತೆಯೇ ಒಂದಿಬ್ಬರು ಹಾಗೇ ಮಾಡಿದ್ರು. ಮಲಗಿದ್ರು ಎಷ್ಟೋ ಹೊತ್ತಿನವರೆಗೆ ಅದೇನೇ ಅಮಾಸನ ಕಣ್ಣಿಗೆ ಕಟ್ಟಿತ್ತು. ಅದರೊಳಗೆ ಅವನು ಬೆಚ್ಚಿ ಬೆದರಿ ಎಷ್ಟೋ ಸಲ ಎದ್ದುಕೋತನು. ಅವತ್ತು ರಾತ್ರಿಯೆಲ್ಲ ಬೆಳಕು ಹಚ್ಚಿದ್ರು. ಪರ ಊರಿನವರು ಹೆಚ್ಚಾಗಿ ಬಿಳಿ ದುಪ್ಪಟೆ ಹೊದ್ದು ಮಾರಿಗುಡಿ ತುಂಬ ಏಕಾ ಮಲಗಿದ್ರು. ಅದೆಲ್ಲ ಸೇರಿಕೊಂಡು ಮಾರಿಗುಡಿಯೇ ಬೆಳ್ಳಂಗಿತ್ತು. ಇಲ್ಲಿ ಈ ಪ್ರಾಣಿ ಬಲಿ ಅಂತ ಹೇಳಿದ ತಕ್ಷಣ ನಮಗೆ ಇಲ್ಲಿ ಒಂದು ಬಸವಣ್ಣನವರ ಒಂದು ವಚನ ನೆನಪಾಗ್ತದೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಕೊಂದಹರೆಂಬುದನರಿಯದೆ ಬೆಂದೊಡಲ ಹೊರೆವ ಹೋಯಿತ್ತು, ಅಂದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು, ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ ಅಂಥೇಳಿ. ಇಲ್ಲಿ ದಕಾರ ಮುದ್ರಣ ದೋಷ ಆಗಿದೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಕೊಂದಹರೆಂಬುದನರಿಯದೆ ಬೆಂದೊಡಲ ಹೊರೆವ ಹೋಯಿತ್ತು, ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ ಅಂಥೇಳಿ. ಅಂದರೆ ಹರಕೆ ಹೊಪ್ಪಿಸ್ಲಿಕ್ಕೆ ತಂದಂತಹ ಕುರಿ ಅಥವಾ ಆಡು ಏನಿದೆ, ಇದು ತೋರಣಕ್ಕೆ ತಂದಂತಹ ತಳಿರನ್ನು ಮೇಯ್ತಾ ಇತ್ತಂತೆ. ತಾನು ನಾಳೆಗೆ ತನ್ನ ಜೀವನದ ಕೊನೆ ಅನ್ನೋದು ಗೊತ್ತಿಲ್ದಿರ
ಯಾಕಂದರೆ ಹಸಿವನ್ನು ನೀಗಿಸ್ಕೊಳ್ಬೇಕು ಅಂತ. ಹಾಗೆ ತನ್ನ ಹಸಿವನ್ನು ನೀಗಿಸ್ಕೊಳ್ಳೋಕೆ ಅದು ತಳಿರನ್ನು ತಿಂತು ಮರುದಿನ ಅದು ಜೀವವನ್ನು ನೀಗಿತು. ಆದರೆ ಅದನ್ನು ಕೊಂದುತ್ತಿದ್ದಂತಹ ಮನುಷ್ಯ ಉಳಿದನೇ, ಅವನಿಗೂ ಒಂದು ಅಂತ್ಯ ಅನ್ನೋದಿದೆ ಅನ್ನುವಂಥದ್ದು ಇಲ್ಲಿ ನೆನಪಾಗ್ತಾ ಇದೆ. ಹಾಗಾಗಿ ಅದನ್ನು ನಿಮ್ಮ ಮುಂದೆ ಇಟ್ಟೆ ನಾನು. ಮುಂದೆ ಇಲ್ಲಿ ಈಗ ಅಮಾಸನಿಗೆ ಆ ಒಂದು ಪ್ರಾಣಿ ಬಲಿ ಇವೆಲ್ಲವನ್ನು ನಾವು ನೋಡಿದಾಗ ಏನಾಗುತ್ತೆ, ಅವನು ಆಶ್ಚರ್ಯನೂ ಆಗಿದೆ, ಜೊತೆಗೆ ಒಂದಷ್ಟು ಭಯನೂ ಆಗ್ತಾ ಇದೆ ಪ್ರಾಣಿ ಬಲಿನ ಒಂದು ಸಣ್ಣ ಹುಡುಗ ನೋಡಿದಾಗ ಅನ್ನುವಂಥದ್ದು. ಇನ್ನು ಮುಂದೆ ಅವತ್ತು ರಾತ್ರಿ ರೈಲ್ವೆ ಗ್ಯಾಂಗ್ಮನ್ ಸಿದ್ದಪ್ಪ ಅಂತ, ಇದೊಂದು ಹೊಸ ಪಾತ್ರ, ಬಂಗಾರಿ ಪಾತ್ರದಂತೆ ಇದೊಂದು ವಿಶೇಷ ಪಾತ್ರ. ರೈಲ್ವೆ ಗ್ಯಾಂಗ್ಮನ್ ಸಿದ್ದಪ್ಪನು ಓವರಾಗಿ ಹೊಟ್ಟೆ ತುಂಬ ಪರಮಾತ್ಮನನ್ನು ಹಾಕ್ಕೊಂಡು ಬಂದಿದ್ದ. ಅವನು ತಪ್ಪಲ್ದಿದ್ರೂ ಅದು ಅವನನ್ನು ಆ ರಾತ್ರಿ ತುಂಬ ಆಡಿಸತೊಡಗಿತು. ಅವನಿಗೋ ಕಣ್ಣು ಮುಚ್ಚಿದರೆ ಪ್ರಳಯ ಆಗ್ತಾಯಿತ್ತು. ಅದಕ್ಕೆ ಅವನು ಕಣ್ಣು ಮುಚ್ಚದೆ ತೂರಾಡುವ ಹಾದಿ ಒಳಗೆ ಹಿಡಿದಿದ್ದ ಕೋಲು ಊರುತ್ತಾ ದಿಕ್ಕಾಪಾಲು ನಡೆದಾಡತೊಡಗಿದನು. ಹಾಗೆ ನಡೆದಾಡುತ್ತಿರುವಲ್ಲಿ ಉರಿಯೋ ಲೈಟ್ ಕಂಬ ಕಂಡು ಬಂದಲ್ಲಿ ಅವನಿಗೆ ರೋಷ ಹೊಮ್ಮುತ್ತಾ ಇತ್ತು. ಜಾಡಿಸಿ ಅದಕ್ಕೆ ಒದ್ದು ಬಿದ್ದು ಕೋಲಲ್ಲಿ ಜೋರು ಬಡಿಯುವನು. ಅಲ್ಲಾಗುವ ಸದ್ದು ಸುತ್ತಮುತ್ತನ್ನೆಲ್ಲ ನಡುಗಿಸ್ತಾ ಹೇಳ್ತಾ ಇತ್ತು. ಅಷ್ಟಕ್ಕೂ ಮುಗಿಸದೆ ಹಾ ಹೋ ಚೀರುತ್ತಾ ಅದನ್ನು ರಾಜಕಾರಣಿಯನ್ನೋ, ಕಾಂಟ್ರಾಕ್ಟರ್ನನ್ನೋ, ರೈಲ್ವೆ ಬಾಸನ್ನೋ, ಆಣಿ ಬಡ್ಡಿ ಸಾಲ ಕೊಡುವಂತಹ ಮಾದಪ್ಪನನ್ನು ಮಾಡಿಕೊಂಡು ಬೈಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದ. ರೈಲ್ವೆ ಗ್ಯಾಂಗ್ಮನ್ ಸಿದ್ದಪ್ಪ ಏನಂತ ಬೈತಾ ಇದ್ದ ನೋಡಿ, ಥೋ ಸೂಳೆ ಮಗನ, ಬಿಳಿ ಬಟ್ಟೆ ಹಾಕ್ಕೊಂಡು ದೇಶ ಸುತ್ತಿ ದೊಡ್ಡವಾಗ್ತೀಯನ್ಲೇ, ನೀನು ನನ್ನ ಮತ್ತೂ ಕಂಡ್ರ ಮೂಗು ಮುಚ್ಕೊಳ್ತೀಯ. ನಾವಂದರೂ ಪರದೇಶಿಗಳಪ್ಪ, ಎಲ್ಲಂದ್ರಲ್ಲಿ ಬೀದಿಗೆ ಬಿದ್ದಿರ್ತೀವಿ. ಓ ಎಂದು ದೊಡ್ಡದಾಗಿ ಬಾಯಿ ದನಿ ತೆಗೆದು ಗೊಳೋ ಅಂತ ಹೇಳೋದು, ಮತ್ತೂ ಮಾತು ಜೋರು ಮುಂದುವರಿಸೋದು. ನಿಮ್ಮ ಕಾರ ನಮ್ಮ ಮೇಲೆ ಬಿಡಬೇಡ್ರಪ್ಪೋ, ನನ್ನ ಮಾತು ಕೇಳಿ ನಗ್ತಾನೆ ನೋಡ್ರಪ್ಪೋ, ನಗಪ್ಪ ನಗು, ನಿಂಗೆ ನಗೋ ಕಾಲ, ನೀ ಏನು ಮಾಡ್ತಿ ನಗದೆ, ನಗು ಮಗನ, ಬಡವರ ಉದ್ಧಾರ ಮಾಡುವ ನೀನು ನಗು ಮಗನ, ಕಮ್ಯುನಿಸಮ್ ಬರಬೇಕು, ಆಗ ನೀ ನಗೋದು ಹೋಗಬೇಕು, ಅಲ್ಲಿ ಗಂಟಾನು ನೀ ನಗ್ತಿ, ನಗಪ್ಪೋ ನಗು. ಅಲ್ಲೇ ಅಲ್ಲೋಲ ಕಲ್ಲೋಲ ಏಳಿಸ್ತಾ ಅವನ ಮಾತು, ಅವನ ನಗು ಎಲ್ಲವೂ ಬೀದಿ ತುಂಬೆಲ್ಲ ಬಿದ್ದು ಎದ್ದು ಆ ಕೊರೆಯುವ ರಾತ್ರಿ ಕತ್ತಲ ಒಳಗೆ ಒದ್ದಾಡ್ತಾ ಇದ್ವು. ಆ ಮಾತು ನಗುಗೆಲ್ಲ ನಿದ್ದೆ ಬಾರದಿದ್ದ ಅಮಾಸ ಬೆಚ್ಚಿ ಬೆಚ್ಚಿ ಕೂರ್ತಾ ಇದ್ದ. ಹೀಗೆ ಎಷ್ಟೋ ಹೊತ್ತು ನಡೆದು ಆಮೇಲೆ ಸಿದ್ದಪ್ಪನ ದೇಹ ಎಲ್ಲಿ ಬಿತ್ತೋ, ಹೇಗೆ ಬಿತ್ತೋ, ಏನು ಕಥೆಯೋ, ಅವನ ಮಾತು ಅವನ ನಗು ಎಲ್ಲ ನಿಂತವು. ಮಾರನೇ ದಿನ ಬಂತಲ್ಲ, ಅವತ್ತು ಊರು ಆಕಳಿಸುತ್ತಾ ಕಳೆಯಿತು. ಯಾವ್ಯಾವ ಜಗಲಿ ನೋಡಿದ್ರೂ ಜನವೇ ತುಂಬಿತ್ತು. ಅಷ್ಟಕ್ಕೂ ಎಷ್ಟೋ ಜನ ಇನ್ನೂ ಎದ್ದೇ ಇರಲಿಲ್ಲ. ಉದಾಹರಣೆ ಸಿದ್ದಪ್ಪ, ಅವನು ಕುಡುಕ, ಅವನಿಗೇನೋ ವೇದನೆ ಇದೆ, ಅವನು ಕುಡಿದು ರಾತ್ರಿ ಬಿದ್ದಿದ್ದಾನೆ, ಅಷ್ಟೆಲ್ಲ ರಂಪಾಟ ಮಾಡಿಕೊಂಡು ಅವನಿಗಿನ್ನೂ ಎಚ್ಚರ ಆಗಿಲ್ಲ. ಮಧ್ಯಾಹ್ನ ಬಂತಲೇ ಹುಲಿಯಾಸದವರಿಂದ ಚಲನವಲನ ಮಾರಿಗುಡಿಗೆ ಬಂತು. ಗೌಡರ ಜೀತದಾಳು ಬಂದು ಗೌಡ್ರ ಹಟ್ಟಿಗೆ ತೆಂಗಿನಕಾಯಿ ಬೇಕಂತೆ ಅಂತ ಕುರಿಯಯ್ಯನನ್ನು ಕೇಳ್ದ. ಅದಕ್ಕೆ ಕುರಿಯಯ್ಯ ಕಿತ್ಕೋ ಅಂತಲೇ ಅವನು ಮರವ ನಿಮಿಷಕ್ಕೆ ಹತ್ತಿ ಕಾಯನ್ನು ಉದುರಿಸ್ಕೊಂಡು ಹೋದನು. ಇಲ್ಲಿ ಒಂದು ಗಮನಿಸಬೇಕು, ಆ ಮರದ ವಾರಸ್ದಾರ ಕುರಿಯಯ್ಯ, ಆದರೆ ಆ ವಾರಸ್ದಾರ ಕುರಿಯಯ್ಯ ಹೌದು, ಆದರೆ ಅದರ ತೆಂಗಿನಕಾಯಿಗಳನ್ನು ಬಳಕೆ ಮಾಡ್ತಾ ಇರೋದು ಬೇರೆಯವರು. ಇಲ್ಲಿ ನಾವು ಗಮನಿಸಬೇಕು, ಇಲ್ಲಿ ಬೆಳೆಸ್ಲಿಕ್ಕಷ್ಟೇ ಈತನಿಗೆ ಅವಕಾಶ ಇದೆ, ಹಕ್ಕಿದೆ, ಆದರೆ ಅದನ್ನು ಬಳಸಲಿಕ್ಕಲ್ಲ ಅನ್ನುವಂಥದ್ದು. ಆತ ಹಟ್ಟಿಗಳ ಒಳಗೆ ಹೆಂಗಸರು ಚೆಂದಾಗಿ, ಈ ಕಡೆ ಬಂದು ತೆಂಗಿನಕಾಯಿ ಕಿತ್ಕೊಂಡು ಹೋದ್ಮೇಲೆ ಮುಂದಿನ ಕತೆ, ಅತ್ತ ಹಟ್ಟಿಗಳ ಒಳಗೆ ಹೆಂಗಸರು ಚೆಂದಾಗಿ ತಲೆ ಬಾಚಿಕೊಂಡು ಹೂ ಮುಡ್ಕೊಂಡು ಹೊರಕ್ಕೂ ಒಳಕ್ಕೂ ಓಡಾಡ್ತಾ ಇದ್ರು. ಪ್ರಾಯದ ಹುಡುಗರಂತೂ ಆಗೀಗ ಆಡೋ ತುಡುಗು ಹುಡುಗಿಯರ ರೇಗಿಸ್ತಾ ಅವುಗಳಿಂದ ಬೈಸಿಕೊಳ್ತಾ ಇದ್ವು. ಮಾರಿಗುಡೀಲಿ ಹುಲಿಯಾಸದ ತಮ್ಮಟೆ ಸದ್ದು ಎಲ್ಲರನ್ನ ಒಕ್ಕಡೆಗೆ ಸೆಳೀತಾ ಇತ್ತು. ಎಲ್ಲರೂ ಬರೋ ಹುಲಿಗಳನ್ನೇ ಕಾಯುತ್ತಾ ಕಾದಿದ್ರು. ಹಾಗೆ ಇದ್ದು ಒಮ್ಮೆಗೆ ಹುಲಿ ಮನೆ ಬಾಗಿಲು ತೆರ್ಕೊಳ್ತು. ಎಲ್ಲರ ಕಣ್ಣುಗಳು ದಬದಬ ಅಲ್ಲಿಗೆ ಬಿದ್ವು. ಒಂದು ದೊಡ್ಡ ಯಾಸದ ಹುಲಿ ನಿಂಬೆ ಹಣ್ಣ ಬಾಯಲ್ಲಿ ಕಚ್ಚಿ ಒಳಗಿನಿಂದ ಹೊರಕ್ಕೆ ನೆಗೆದು ಬಂತು. ಬರುತ್ತಲೇ ಜನವೆಲ್ಲ ಹೌಹಾರಿ ಚೆದರಿ ಸರಿದು ಅಲ್ಲೇ ರೌಂಡಾಗಿ ಜಾಗ ಆಯಿತು. ಅದಾದ ಮೇಲೆ 4-6 ದೊಡ್ಡ ಹುಲಿಗಳು, ಕತ್ತೆ ಕಿರುಬ ನಗ್ಸೋ ಕೋಡಂಗಿ ಒಂದಾದ ಮೇಲೊಂದು ಬಂದವು. ಬಂದವುಗಳಲ್ಲಿ ಒಂದು ಮರಿ ಹುಲಿಯೂ ಇತ್ತು. ಎಲ್ಲ ಬಂದಾದ ಮೇಲೆ ಎಲ್ಲರೂ ಸಾಲಾಗಿ ನಿಂತು ದೇವರಿಗೆ ಕೈ ಜೋಡಿಸಿ ತೀರ್ಥ ತಕ್ಕಂದರು. ಆಮೇಲೆ ಅಲ್ಲಿಂದಲೇ ಕುಣಿತ ಆರಂಭ ಆಯಿತು.
ಕತ್ತೆ ಕಿರುಬನು ಎಲ್ಲರಿಗಿಂತಲೂ ಜೋರಾಗಿ ಮಜಬೂತಾಗಿ ಕತ್ತಿ ಹಿಡಿದು ನಿಂತಿದ್ನಲ್ಲ ಅವ ತಮ್ಮಟೆದನಿಗೆ ಹೆಜ್ಜೆ ಹಾಕ್ತಾ ಬಂದ. ಹೀಗೆ ಬಂದ ಅಂದರೆ ಜನಕ್ಕೆ ಜನವೇ ಪರ್ಲಾಂಗ್ ದೂರ ಜಗಿತಾ ಇತ್ತು. ಕುಣಿತ ಬೀದಿಗೆ ಬಂದಾಗ ಹೆಂಗಸು ಮಕ್ಕಳು ಜಗಲಿ ಇಳಿದೇನೆ ಜೀವ ಹಿಡ್ಕೊಂಡು ನೋಡ್ತಾ ಇದ್ರು. ಏನಾದ್ರು ಕುಣಿತ ಅವ್ರ ದಿಕ್ಕು ಬಂದರೆ ಗುಡುಕ್ಕಂತ ಒಳಕ್ಕೆ ಹೋಗಿ ಚಿಲ್ಕ ಹಾಕ್ಕೊಂಡು ಬಿಡೋರು. ಸಣ್ಣ ಹೈಕಳಂತೂ ದೂರವೇ ಇದ್ದು ಕುಣಿತ ಹೋದವು. ಹಾಗೆ ಕುಣಿತ ನಡೆದು ಒಕ್ಕಲಗೇರಿಗೂ ಬಂದು ಅಲ್ಲಿ ಚಾವಡಿ ಮುಂದೆ ಕುಣಿತು. ಕುಣಿತಕ್ಕೆ ಗೌಡ್ರು, ಶಾನ್ಭೋಗ್ರು ಎನ್ನದೆ ಮುಂತಾದ ಮೇಲು ಜಾತಿ ಮುಖಂಡರೆಲ್ಲ ಸೇರಿದರು. ಅವರೆಲ್ಲ ಕುಣಿತದವರಿಗೆ ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಇನಾಮು ಕೊಟ್ಟು ಶಾಬಾಷ್ಗಿರಿ ಪಡ್ಕೊಂಡ್ರು. ಊರ ಮೇಲಕ್ಕೆ ಕತ್ತಲು ಬಿದ್ದು ಕುಣಿತ ಮುಗಿದ್ರು. ಊರವರ ಕಣ್ಣು ಎತ್ತ ಹೋದ್ರು, ನಿದ್ದೆ ಮಾಡಲು ಕಣ್ಣು ಮುಚ್ಚಿದ್ರು ಅಥವಾ ಹೆಂಡತಿಗೆ ಸೀರೆ ಬಿಚ್ಚಿ ಬೆತ್ತಲೆ ಮಾಡಿ ನೋಡಿದ್ರು ಕೂಡ ಆ ಕುಣಿತವೇ ಢಂಗು 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 ಚಿಕ್ಕಿ ಢಂಗು 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 ಚಿಕ್ಕಿ ಅನ್ನುವಂಥ ತಮ್ಮಟೆಯ ದನಿ ಜೊತೆಲೇನೆ ಕಾಣ್ತಾ ಇತ್ತು. ಅಂದರೆ ಕಣ್ಣಿಗೆ ಕಟ್ಟಿದ ಹಾಗಿದೆ ಒಂದು ಹುಲಿ ವೇಷದ ಒಂದು ನೃತ್ಯ. ಇತ್ತ ಗೌಡರು ಮಲಗಿದ್ರು ನಿದ್ದೆ ಬಾರದಕ್ಕೆ ಅಡ್ಡಾಡಲು ಹೊರಬಂದರು. ಅವರ ಹಟ್ಟಿ ಜೀತ್ಗಾರನು ಎಚ್ಚರವಾಗೇ ಇದ್ದುದರಿಂದ ಗೌಡ್ರು ಬಂತಲೇ ಎದ್ದು ಕುಂತರು. ಬೀಡಿನ ಬಾಯಿಗೆ ಸಿಕ್ಕಿಸಿ ಕಡ್ಡಿಗೀರಲು ಆ ಬೆಳಕಿಗೆ ಆ ಕತ್ತಲಲ್ಲಿ ಅವರ ಮುಖವಷ್ಟು ಕೆಂಪಗೆ ಕಂಡು ನಂದಿತು. ಗೌಡ್ರು ಹೊಗೆ ನುಂಗುತ್ತಾ ಇದ್ದು ಆಮೇಲೆ ಜೀತ್ಗಾರನ ದಿಕ್ಕು ತಿರುಗಿ, ಅದೇ ಆ ಮರಿ ಹುಲಿ ಮಾಡಿತ್ತಲ್ಲ ಆ ಹೈದ ಯಾರ್ದ ಅಂತ ಕೇಳಿದ್ರು. ಜೀತ್ಗಾರ ಹೇಳ್ತಾ ಇದ್ದಾನೆ, ಅದೇ ಹೇಳಿ ಅಮಾಸ ಅಂತ ಅಂದ. ಅಮಾಸ ಅಂದ್ರ ಅಂತ ಗೌಡ ಕೇಳಿದಾಗ ಮತ್ತೂ ಕೇಳಿದ್ರು. ಅದಕ್ಕವ ಅದೇ ಹೇಳಿ ಆ ಕುರಿಯನ ಜೊತೆಯಲ್ಲಿ ಒಂದು ತಾಯಿ ತಂದೆ ಇಲ್ದ ತಪ್ಲಿ ಐದ ಇತ್ತಲ್ಲ ಬುದ್ಧಿ ಅದೇನೇ ಅಂತಂದ. ಗೌಡ್ರೆ ಕೇಳಿದವರೇ ಅತ್ಯಾಶ್ಚರ್ಯ ಆದರು. ಎಲ್ಲ ಅವನ ಆಗಲೇ ಅಷ್ಟು ಬಿಟ್ಟವನ ಅಂದರು. ಗೌಡರ ಕಣ್ಣುಗಳ ಮುಂದಕ್ಕೆ ಅಮಾಸ ಹುಲಿಯಾಸ ಹಾಕಿ ಬಗೆಯಾಗಿ ಕುಣಿಯುತ್ತಾ ಬಂತು. ಇದಿಷ್ಟು ಅಮಾಸನ ಕಥೆ. ದೇವನೂರು ಮಹಾದೇವರು ಚಿತ್ರಿಸಿರುವಂತಹ ಅಮಾಸನ ಕಥೆ. ಈ ಒಂದು ಅಮಾಸನ ಕಥೆಯಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಅಮಾಸ ಅನ್ನುವಂಥ ಒಬ್ಬ ಅನಾಥ ಹುಡುಗ, ಅವನಿಗೆ ಆಶ್ರಯದಾತನಾಗಿ ಕುರಿಯನಿಗೂ ಯಾರೂ ಇಲ್ಲ, ಅಮಾಸನಿಗೂ ಯಾರೂ ಇಲ್ಲ. ಕುರಿಯ ಬೆಳೆಸಿದಂತಹ ತೆಂಗಿನ ಮರ, ಇದಕ್ಕೂ ವಾರಸುದಾರರು ಯಾರೂ ಇಲ್ಲ. ಇದಕ್ಕೆ ವಾರಸುದಾರ ಕುರಿಯ ಆಗಿದ್ದಾನೆ, ಯಾಕಂದರೆ ಅದನ್ನು ಬೆಳೆಸಿ ಪೋಷಿಸಿ ಅದನ್ನು ದೊಡ್ಡ ಮರವನ್ನಾಗಿ ಮಾಡಿದ್ದಾನೆ. ಆದರೆ ಅದರ ತೆಂಗಿನಕಾಯಿಗಳನ್ನು ಬಳಸುವಂಥ ಹಕ್ಕು ಕುರಿಯನಿಗಿಲ್ಲ, ಬಳಸುವಂಥ ಪ್ರಮೇಯನೂ ಬಂದಿಲ್ಲ ಅಂತಲೇ ಇಟ್ಕೊಳ್ಳಿ. ಆದರೆ ಅದನ್ನು ಬಳಸ್ಕೊಳ್ಳುವಂಥ ಹಕ್ಕಿಲ್ಲ. ಅದನ್ನು ಬಳಸ್ತಾ ಇರೋರು ಹೆಚ್ಚಾಗಿ ಹೊರಗಿನವರೇ, ಊರ ದೊಡ್ಡ ಗೌಡ್ರೇ ಹೆಚ್ಚಾಗಿ ಬಳಸ್ತಾ ಇರುವಂಥದ್ದು. ಇದನ್ನು ಒಂದು ಸಾಂಕೇತಿಕತೆ ಏನಪ್ಪ ಅಂತಂದರೆ, ಕುರಿಯ ಬೆಳೆಸಿದಂತಹ ತೆಂಗಿನ ಮರ ಇರಬಹುದು ಅಥವಾ ಅಮಾಸ ಇರಬಹುದು, ಇದು ಅವನಿಗೆ ಮೀಸಲಾಗಿಲ್ಲ. ಇದು ಗೌಡರ ಹಟ್ಟಿ ಜೀತಕ್ಕೆ ಅಥವಾ ಗೌಡರಿಗೆ ಉಪಯೋಗಕ್ಕೆ ಬರುವಂತಹ ವ್ಯಕ್ತಿ ವಸ್ತುಗಳಾಗಿ ಇಲ್ಲಿ ನಮಗೆ ಸಾಂಕೇತಿಕವಾಗಿ ಕಥೆಗಾರರು ಚಿತ್ರಿಸಿರುವುದಂತನ ಗಮನಿಸಬಹುದು. ಅಂದರೆ ಯಾವಾಗಲೂ ಒಂದು ಕೆಳವರ್ಗದಲ್ಲಿ, ದಲಿತ ವರ್ಗದಲ್ಲಿ, ಶೋಷಿತ ವರ್ಗದಲ್ಲಿ ಜನಿಸಿದಂತಹ ಮಕ್ಕಳು ಯಾವಾಗಲೂ ಮೇಲ್ವರ್ಗದವರ ಒಂದು ಸೇವೆಗೆ ಮೀಸಲೇನೋ ಅನ್ನುವಂತೆ ಇಲ್ಲಿ ಒಂದು ಸಾಂಕೇತಿಕತೆ, ಒಂದು ಅವರ ಬದುಕಿನ ಚಿತ್ರಣವನ್ನು ಕಟ್ಟಿಕೊಟ್ಟಿರುವಂಥದ್ದು ಅಂತ. ಆಯಿತಾ. ಇದಿಷ್ಟು ಒಂದು ಕತೆ. ಆದರೆ ಇನ್ನು ಬಂಗಾರಿಯ ಒಂದು ಪಾತ್ರದ ವಿಶೇಷತೆಯೇ ಬೇರೆ. ಬಂಗಾರಿ ಪಾತ್ರದ ಏನು ಹೇಳುತ್ತೆ, ಆಕೆ ಒಂದು ಅತೃಪ್ತ ಹೆಣ್ಣುಮಗಳು, ಅಂದರೆ ಕಂದ ಇಲ್ಲ. ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಮಗುವಿನ ಆಸೆ ಇದ್ದೇ ಇರ್ತದೆ, ಆದರೆ ಈಕೆಗೆ ಮಕ್ಕಳಾಗಿಲ್ಲ. ಹಾಗಾಗಿ ಈ ಅಮಾಸನನ್ನು ಆ ಒಂದು ಸ್ಥಾನದಲ್ಲಿ ಇಟ್ಟು ಅಮಾಸನಂತಹ ಒಂದು ಕಂದ ಇರಬೇಕಿತ್ತು ಅನ್ನುವಂಥ ಆಕೆಯ ಒಂದು ಮನೋವೇದನೆಯನ್ನು ಇಲ್ಲಿ ಚಿತ್ರಿಸಿರುವಂಥದ್ದು. ಅಂದರೆ ಗ್ರಾಮದಲ್ಲಿ ಹೆಣ್ಣು ಮಕ್ಕಳ ಜೀವನ ವಿಧಾನ, ಅವರ ಒಂದು ಮನೋವ್ಯತೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸಿರುವಂಥದ್ದು. ಮತ್ತು ಒಂದು ಏನು ಅನೈತಿಕ ಸಂಬಂಧಗಳನ್ನು ಕೂಡ ಇಲ್ಲಿ ಒಂದು ಸೂಕ್ಷ್ಮ ಎಳೆಯನ್ನು ಅಲ್ಲಿ ತೋರಿಸ್ತಾರೆ. ಯಾಕಂದರೆ ಇದಕ್ಕೋಸ್ಕರ ಆಕೆ ಬೇರೆ ಗಂಡಸರನ್ನು ಆಶ್ರಯಿಸಿದ್ದು ಕೂಡ ಅಲ್ಲಿ ಉಲ್ಲೇಖ ಇರುವಂಥದ್ದನ್ನು ನಾವು ಗಮನಿಸಬಹುದು. ಹಾಗೆ ಇನ್ನು ರೈಲ್ವೆ ಗ್ಯಾಂಗ್ಮನ್ ಸಿದ್ದಪ್ಪನನ್ನು ನಾವು ನೋಡೋದಾದರೆ, ಈತನ ಒಂದು ಒಳಗಿನ ಕಿಚ್ಚು ಏನಿದೆ, ಒಂದು ಅಸಹನೀಯತೆ ಏನಿದೆ, ವ್ಯವಸ್ಥೆಯ ಬಗೆಗೆ ಆತನ ಒಂದು ವಿರೋಧ ಏನಿದೆ, ಪ್ರತಿಭಟನೆ ಏನಿದೆ, ಅದನ್ನು ಆತನ ಬೈಗುಳಗಳಲ್ಲಿ, ಅವನ ಮಾತುಗಳಲ್ಲಿ, ಅವನ ಒಂದು ಪ್ರತಿಕ್ರಿಯೆಯಲ್ಲಿ ನಾವು ಅದನ್ನು ಗುರುತಿಸಬಹುದು ಅನ್ನುವಂಥದ್ದು.
ಆದರೆ ಬಡವನ ಕೋಪ ದವಡೆಗೆ ಮೂಲ ಅಂತ ಏನು ಗಾದೆ ಇದೆ, ಅದರಂತೆ ಸಿದ್ದಪ್ಪನೂ ಕೂಡ ಯಾವುದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಒಂದು ವೇದನೆಯ ಎಳೆಯನ್ನು ಕೂಡ ಇಲ್ಲಿ ಬಿಚ್ಚಿಟ್ಟಿರುವಂಥದ್ದು. ಇನ್ನು ಕಡೆಯಲ್ಲಿ ನಾವು ನೋಡೋದಾದರೆ, ಕುರಿಯಯ್ಯ ಮಾಡ್ತಾ ಇದ್ದಂಥ ಹುಲಿವೇಷದ ನೃತ್ಯವನ್ನು ಈಗ ಅಮಾಸ ಮಾಡ್ತಿದ್ದಾನೆ. ಅಂದರೆ ಸಂಪ್ರದಾಯವನ್ನು ಈತ ಬೆಳೆಸ್ಕೊತಾ ಬಂದಿದ್ದಾನೆ. ಅಂದರೆ ಆತ ಮಾಡಿದ್ದನ್ನೇ ಈತನೂ ಮಾಡಬೇಕಾ, ಅಥವಾ ಈತ ಏನು ವಿಶೇಷವಾಗಿ ಏನು ಬೇರೆ ಕಲಿಬಾರ್ದಾಗಿತ್ತಾ, ಅಥವಾ ಕಲಿಯೋಕ್ಕೆ ಅವಕಾಶ ಇರಲಿಲ್ವಾ ಅನ್ನೋದು ಒಂದು. ಮತ್ತು ಈ ಕಡೆಯ ಒಂದು ಪ್ಯಾರಾದಲ್ಲಿ ನಾವು ನೋಡೋದಾದರೆ, ಊರ ಗೌಡ ಏನಿದ್ದಾನೆ ಆತ ತನ್ನ ಜೀತದಾಳನ್ನು ಮಾತನಾಡಿಸುವಾಗ ಹುಡುಗ ಯಾರ್ದ ಅಂತ ಕೇಳಿದಾಗ, ಅದೇ ಹೇಳಿ ಅಮಾಸ ಅಂತ, ಕುರಿಯನ ಜೊತೆಲಿ ಒಂದು ತಾಯಿ ತಂದೆ ಇಲ್ಲದೆ ಒಂದು ಹೈದ ಇತ್ತಲ್ಲ, ಅದೇ ಹೇಳಿ ಅಂತ ಜೀತಗಾರ ಹೇಳಿದಾಗ, ಹೌದಾ ಎಲ್ಲ ಅವನ ಆಗಲೇ ಅಷ್ಟು ಬೆಳೆದ್ಬಿಟ್ಟ ಅವನ ಅಂತ ಹೇಳುವಾಗ, ಈ ಅಮಾಸನ ಒಂದು ಪರಿಚಯ ಊರುಗೌಡರಿಗೆ ಮೊದಲೇ ಇತ್ತ ಅನ್ನುವಂಥ ಒಂದು ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ಬೋದು, ಓದುಗರಲ್ಲಿ ಮೂಡ್ತವೆ. ಆ್ಯಕ್ಚುಲಿ ಪ್ರಶ್ನೆ ಮೂಡ್ತದೆ. ಯಾಕಂತಂದರೆ ಆ ಹುಡುಗ ಆಗಲೇ ಅಷ್ಟು ಬೆಳೆದ್ಬಿಟ್ಟವನ ಅಂತಂದರೆ, ಆ ಹುಡುಗನ ಹುಟ್ಟಿನ ರಹಸ್ಯ ದೊಡ್ಡಗೌಡರಿಗೆ ಗೊತ್ತಿರಬಹುದೇನೋ ಬಹುಶಃ, ಅಥವಾ ದೊಡ್ಡಗೌಡರೇ ಕಾರಣರಾಗಿದ್ದರೂ ಇರಬಹುದು ಅನ್ನುವಂಥ ಒಂದು ಪ್ರಶ್ನೆಗಳು, ಒಂದು ಊಹೆಗಳು ಕೂಡ ಇಲ್ಲಿ ಬರ್ತವೆ ಅನ್ನುವಂಥದ್ದು. ಇನ್ನು ಈ ಕಥೆಯಲ್ಲಿ ನಾವು ನೋಡೋದಾದರೆ, ಅಮಾಸ ಒಬ್ಬ ಒಂಟಿತನದಲ್ಲಿ ಬೆಳಿತಾನೆ. ಜಾತ್ರೆ ಸಮಯದಲ್ಲಿ ಅನಿರೀಕ್ಷಿತವಾಗಿ ಕುರಿಯಯ್ಯ ಅವನ ವೃದ್ಧಾಪ್ಯದಿಂದಲೋ ಅನಾರೋಗ್ಯದಿಂದಲೋ ಬಡವಾಗಿ ಬಿಟ್ಟಾಗ ಆತನ ವೇಷವನ್ನು ತೊಟ್ಟು ಈತ ಹುಲಿ ವೇಷದ ನೃತ್ಯವನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತೀವಿ. ಜೊತೆಗೆ ಈ ಅಮಾಸ ಅನ್ನುವಂಥದ್ದು ಒಂದು ದಲಿತ ಸಾಹಿತ್ಯದ ಒಂದು ಶ್ರೇಷ್ಠ ಉದಾಹರಣೆ ಈ ಒಂದು ಕತೆ. ಇದು ಕೇವಲ ಒಂದು ಶೋಷಿತ ವ್ಯಕ್ತಿಯ ಕಥೆಯಲ್ಲ, ಇದು ಒಂದು ಸಮಾಜದ ಸಂಕೀರ್ಣ ಶ್ರೇಣಿ ಭಿನ್ನತೆಯ ಒಂದು ಪ್ರತಿಬಿಂಬ ಅಂತಲೇ ಹೇಳ್ಬೋದು. ದೇವನೂರು ಮಹಾದೇವ ಅವರ ವಿಶೇಷತೆ ಕೇವಲ ಸರಳ ಕಥೆಯನ್ನು ಹೇಳೋದಲ್ಲ, ಅವರು ಭಾಷೆಯೊಳಗಿನ ಅವರ ಅನುರಣನ, ಪೌರಾಣಿಕ ಸಂಕೇತಗಳನ್ನು ಬಳಸ್ತಾ ಸಮಾನಾಂತರದ ಕಥಾನಾಯಕನಂತೆ ಸಮಾಜವನ್ನೇ ಪ್ರಶ್ನಿಸ್ತಾ ಇರ್ತಾರೆ ಅವರು. ಇದು ಏಕಪಕ್ಷೀಯ ಆಕ್ರೋಶ ಅಲ್ಲ, ಇದು ಒಂದು ಸಂವೇದನೆಯ ಸಾಹಿತ್ಯ ಅಂತಲೇ ಹೇಳ್ಬೋದು. ದೇವನೂರು ಮಹಾದೇವ ಅವರು ತಮ್ಮ ಕಥೆಗಳ ಮೂಲಕ ಶೋಷಿತ ಸಮುದಾಯಕ್ಕೆ ಕೇವಲ ಧ್ವನಿ ನೀಡುವುದಲ್ಲ, ಅವರು ಅದನ್ನು ಸಾಹಿತ್ಯವಾಗಿಸಲು ಕೂಡ ಯಶಸ್ವಿಯಾಗಿದ್ದಾರೆ ಅನ್ನೋದು ಈ ಕಥೆ ನಮಗೆ ಬಿಂಬಿಸ್ತಾ ಇದೆ. ಯಾಕಂದರೆ ಅವರು ಆಗಲೇ ಹೇಳ್ದಂಗೆ ಆಡು ಮಾತಿಗೆ ಧ್ವನಿ ನೀಡಿದಂಥ ಶಬ್ದಶಿಲ್ಪಿ ಅಂತ ಒಂದು ಸಾಲು ಹೇಳಿದೆ, ಅದು ಆಡು ಮಾತಿಗೂ ಹೌದು, ಹಾಗೆ ಶೋಷಿತ ಸಮುದಾಯಕ್ಕೂ ಕೂಡ ಧ್ವನಿಯನ್ನು ನೀಡಿದೆ. ಯಾಕಂದರೆ ಬಾಯಿಲ್ಲದವರಿಗೆ ಬಾಯಿ ಬಂದಂತಾಯಿತು ಅಂತ ಹೇಳ್ತಾರೆ ದಲಿತ ಸಾಹಿತ್ಯ. ಹಾಗೆ ದೇವನೂರು ಮಹಾದೇವ ಅವರು ತಮ್ಮ ಕಥೆಗಳ ಮೂಲಕ ಈ ಒಂದು ವರ್ಗ ಏನಿದೆ, ಶೋಷಿತ ಸಮುದಾಯದ ವರ್ಗ, ಅವರಿಗೆ ಧ್ವನಿಯನ್ನು ನೀಡಿದ್ರು, ಆ ಧ್ವನಿಯನ್ನೇ ಸಾಹಿತ್ಯವನ್ನಾಗಿಸಿದ್ರು ಕೂಡ ಅಂತ. ಅಮಾಸ ಅನ್ನುವಂಥದ್ದು ನಿಜವಾದ ವ್ಯಕ್ತಿತ್ವವಿಲ್ಲದ ಪರಿಪಾಠದ ಭಾಗ ಮಾತ್ರ ಆಗ್ತದೆ. ಕಥೆಯ ಅಂತ್ಯ ಏನಿದೆಯಲ್ಲ, ಈ ಕಥೆಯ ಅಂತ್ಯ ಅದು ಅಂತ್ಯ ಅಲ್ವೇನೋ ಅಂತ ಅನಿಸುತ್ತೆ ಓದುಗರಿಗೆ ಓದುವಾಗ. ಯಾಕಂದರೆ ವೈಚಾರಿಕ ಕಾರ್ಯ ದೃಷ್ಟಿಯೊಂದಿಗೆ ಅಂತ್ಯ ಮುಕ್ತಾಯ ಆಗಿರುವಂಥದ್ದು, ದುಡುಕಿನ ಅಂತ್ಯವಿಲ್ಲದೆ ಅದು ಗಂಟು ಬಿಗಿಯುವಂಥ ಕುರುವನ್ನು ಬಿಡ್ತದೆ ಅಂತ. ಏನೋ ಕಗ್ಗಂಟಿದೆ ಈ ಅಂತ್ಯದಲ್ಲಿ. ಯಾಕೆ ಹಂಗಂದ್ರು ಗೌಡ್ರು, ಎಲ್ಲ ಅವನ ಆಗಲೇ ಅಷ್ಟು ಬೆಳೆದ್ಬಿಟ್ಟವನ ಅಂತ ಅಂದರೆ ಏನು ಅರ್ಥ, ಈ ಹಿಂದಿನ ಹಿನ್ನೆಲೆ ಏನು, ಅಥವಾ ಅವನ ಮುಂದಿನ ಹುನ್ನಾರ ಏನು, ಅವನನ್ನು ಜೀತಕ್ಕೆ ಹಾಕ್ಕೊಳ್ಳುವಂಥ ಹುನ್ನಾರ ಇದೆಯೇ ಕುರಿಯಯ್ಯನ ಥರ ಅವನ ಮನೆಯಲ್ಲಿ ಅನ್ನುವಂಥ ಹುನ್ನಾರ ಇರ್ಬೋದು, ಅಥವಾ ಅವನ ಹುಟ್ಟಿಗೆ ಕಾರಣಕರ್ತ ಗೌಡನೇ ಆಗಿರಬಹುದೇ ಅನ್ನುವಂಥ ಪ್ರಶ್ನೆ ಇರ್ಬೋದು. ಹಾಗಾಗಿ ಈ ಕಥೆಯ ಅಂತ್ಯ ಒಂದು ವೈಚಾರಿಕ ಕಾರ್ಯ ದೃಷ್ಟಿಕೋನದಿಂದ ಒಂದು ಮುಕ್ತವಾಗಿದೆ, ದುಡುಕಿನ ಅಂತ್ಯ ಇಲ್ಲ ಇಲ್ಲಿ, ಒಂಥರ ಕಗ್ಗಂಟಿದೆ ಅಂತ್ಯದಲ್ಲಿ ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು ಅನ್ನುವಂಥದ್ದು. ಹಾಗಾಗಿ ಈ ಕತೆ ಏನಿದೆ ಬಹಳ ಸರಳವಾಗಿರುವಂತಹ ಆಡು ಮಾತಿನ ಶೈಲಿಯಲ್ಲಿ ಮೂಡಿ ಬಂದಂತಹ ಒಂದು ಕಥನ ಇದೆ. ಈ ದೇವನೂರು ಮಹಾದೇವರ ಪ್ರಮುಖ ದಲಿತ ಕಥೆಗಳಲ್ಲಿ ಇದು ಕೂಡ ಒಂದು ಅಂತಲೇ ಗುರುತಿಸ್ಬೋದು. ಇದು ಒಂದು ಗ್ರಾಮೀಣ ದಲಿತ ಸಮುದಾಯದ ಜೀವನ ವಿಧಾನವನ್ನು, ವೇದನೆಯನ್ನು, ಅದರಲ್ಲಿನ ಮಾನವೀಯತೆಯ ಹುಡುಕಾಟವನ್ನು, ಸಾಮಾಜಿಕ ಅಸಮಾನತೆಯ ದಕ್ಷ ಚಿತ್ರಣವನ್ನು ಇದು ಕಟ್ಟಿಕೊಡ್ತಾ ಇದೆ. ಹಾಗಾಗಿ ಅಮಾಸ ಅನ್ನುವಂಥ ಕತೆ ಬಹಳ ಸಣ್ಣ ಕಥೆಗಳ ಸಾಲಿನಲ್ಲಿ ಒಂದು ಶ್ರೇಷ್ಠವಾದ ಕತೆ ಅಂತಲೇ ಹೇಳಬಹುದು. ಈ ಕಥೆಯನ್ನು ಮತ್ತೊಮ್ಮೆ ಮನನ ಮಾಡಬಹುದು ನೀವು. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬಹು ಆಯ್ಕೆಯ ಪ್ರಶ್ನೆಗಳು ಕೂಡ ನಮಗೆ ಕರ್ನಾಟಕ LMS ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ. ಹಾಗಾಗಿ ಪ್ರತಿ ಸೆಷನ್ ಆದ ನಂತರ ಅಲ್ಲಿರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬಹುದು.
ಹಾಗಾಗಿ ಪ್ರಶ್ನೋತ್ತರಗಳು ಸಿಗ್ತವೆ ಮತ್ತು ಸ್ಟಡಿ ಮೆಟೀರಿಯಲ್ ಕೂಡ ನಿಮಗೆ ಸಿಗುತ್ತೆ ಈ ಪಾಠಕ್ಕೆ ಸಂಬಂಧಪಟ್ಟಿರುವಂಥದ್ದು. ಎಲ್ಲವನ್ನು ನೀವು ಪರಾಮರ್ಶನ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು.